ನನ್ನ ತಾಯಿ ಸೀತಾಯನ್ನು ನಾನು ಕಂಡು ತಾಡುತ್ತಾ ಇದ್ದೇನೆ. ಎಂತ ದುಸ್ಥಿತಿಯಲ್ಲಿದ್ದಾಳೆ. ಹುಲ್ಲಿನ ರಾಶಿಯಲ್ಲಿ ಒರಗಿಕೊಂಡಿದ್ದಾಳೆ. ಸೂರ್ಯವಂಶದ ಕುಡಿಗಳು ನ್ಯಾಯದಾನವನ್ನು, ಅಭಯದಾನವನ್ನು, ಅನ್ನದಾನವನ್ನು ನೀಡಬೇಕಾಗಿರುವಂತಹ ಕರ್ಮಗಳು ಕೆತ್ತೋಳಿನಲ್ಲಿ ಹೊರಲಾಡುತ್ತಾ ಇದ್ದಾರೆ. ಶಿವರೇ ಶಿವರೇ, ಜನಕ ರಾಜ ಯಜ್ಞಕ್ಕಾಗಿ ಭೂಮಿಯನ್ನು ಉಳುವೆ ಮಾಡುವಂತಹ ಕಾಲದಲ್ಲಿ ಸಿಕ್ಕಿದಂತಹ ಬಾಧೆಯಂತೆಯೇ ಅರಮನೆಯನ್ನು ಪ್ರವೇಶ ಮಾಡಿದ ಕ್ಷಣದಿಂದಲೇ ಕಾಲ ಕಾಲಕ್ಕೆ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಪ್ರಜಾಭಿವೃದ್ಧಿ, ಸ್ವರ್ಗದಂತೆ, ನಂದನದ ವನದಂತೆ ಅಲ್ಲಿ ಸಂಪತ್ತು ತುಂಬಿ ತುಳುಕುವುದಕ್ಕೆ ತೊಡಗಿದಂತೆ ಪುಣ್ಯಾತ್ಮನಾದ ಜನಕರಾಜ ಭಾವಿ ಚಕ್ರವರ್ತಿ ಶ್ರೀರಾಮನ ಚಂದ್ರಮನ ಕೈಯನ್ನು ಹಿಡಿದು ಜೀವನದಲ್ಲಿ ಯಶಸ್ಸನ್ನು ಹೊಂದುತ್ತಾಳೆ, ಉದ್ಧಾರವಾಗ್ತಾಳೆ, ಉತ್ಕರ್ಷ ಹೊಂದುತ್ತಾಳೆ ಎಂಬುದಾಗಿ ತಿಳಿದಿರುವಂತಹ ಪುಣ್ಯಾತ್ಮ ಈ ದೃಶ್ಯವನ್ನು ನೋಡಿದ, ಕೇಳಿದ ಅಂತಾದರೆ ಬದುಕಿ ಬಿಳಿಯುವುದಕ್ಕೆ ಸಾಧ್ಯವೇ? ಒಂದು ತುತ್ತಿಗೂ ಅನ್ನಕ್ಕೂ ಗತಿ ಇಲ್ಲದೆ ಇರುವಂತಹ ನದಿ ಈ ರೀತಿಯಾಗಿ ಈ ದುಸ್ಥಿತಿಯಲ್ಲಿ ಬಿದ್ದಿದ್ದಾಳೆ ಇದ್ದಾಳೆ ಅಂತಾದರೆ ಶಿವನೇ ವಿಧಿಯೇ ನೀನಿಷ್ಟು ಕ್ರೂರಿಯಪ್ಪ, ಎಷ್ಟು ಕ್ರೂರಿ ನೀನು. ರಾಮ ರಾಮ ಶ್ರೀರಾಮಚಂದ್ರಮ ನೋಡಿ ದುಃಖದುಳಿದಂತೋ ತನ್ನೊಳಗಾಡುತ್ತಿಗ ಮೈದು ನನ್ನ ಮುಖವನ್ನು ನೋಡಿ ಸೀತೆಯ ಮನದಿ ಮನುಕವು ಮೂಡಲಂದು ಹಿತವ ಶತ್ರುಘ್ನ ನೀನು ಬಂದೆಯ ಮಗನೇ? ನಿನ್ನನ್ನು ಕಾಣುವಾಗ ಹಲವಾರು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇದೆ ಮಗನೇ. ಏನು ತಾಯೇ? ಕಂದ, ಅಯೋಧ್ಯೆಯಲ್ಲಿರುವಂತಹ ಸಮಸ್ತ ಪ್ರಜೆಗಳು ಕ್ಷೇಮದಿಂದಿದ್ದಾರೆ, ಭರತ ಕ್ಷೇಮದಿಂದಿದ್ದಾರೆ, ಮಾತೆಯಂದಿರು ತಂಗಿಯಂದಿರು ಸೌಖ್ಯದಿಂದಿದ್ದಾರೆ. ಏನೂ ತಿಳಿಯದಂತಹ ನನ್ನನ್ನು ಒಬ್ಬಂಟಿಗಳನ್ನಾಗಿ ಕಾಡಿನಲ್ಲಿ ಬಿಟ್ಟು ಹೋದನಲ್ಲ ಖ್ಯಾತ ಲಕ್ಷ್ಮಣ, ಅವ ಸೌಖ್ಯದಿಂದಿದ್ದಾನೆ. ಶತ್ರುಘ್ನ, ಅಮ್ಮ ರಾಮನನ್ನು ಬಿಟ್ಟು ಸೀತೆಯಾದರೂ ಬದುಕಿ ಉಳಿಯಬಲ್ಲಳು. ಆದರೆ ಸೀತೆಯನ್ನಗಲಿ ರಾಮ ಸೌಖ್ಯದಿಂದ ಇದ್ದಾರಂತ ಹೇಳಿದ್ರೆ ನಾನು ನಂಬುವುದಕ್ಕೆ ಸಾಧ್ಯವೇ ಇಲ್ಲ ಮಗನೇ. ಸೀತೆಯನ್ನು ಅಗಲಿದ ಮೇಲೆ ಪ್ರಭು ಶ್ರೀರಾಮಚಂದ್ರ ಹೇಗಿದ್ದಾರೆ ಮಗನೇ? ಹೇಳು ಮಗನೇ, ಹೇಳು. Mana ki tu
ಕಿರಣವಿಲ್ಲದ ಸೂರ್ಯ ಹರನವಿಲ್ಲದ ಕಾಲ ಇರಲೇನು ನೀನಿಲ್ಲದಿರುವ ಗುಣವಂತಿರೆ. ಇರಲೇನು ನೀನಿಲ್ಲದಿರುವ ಗುಣವಂತಿರೆ. ಅಮ್ಮ ಶತ್ರುಘ್ನ, ತಾಯೇ ಹೇಳು ಮಗನೇ. ನನ್ನ ನೋಡಿದ ತಾತ ಪ್ರಶ್ನೆಗಳ ಸಿರಿ ಮಳೆಯನ್ನೇ ಗೆರೆಯುತ್ತಾ ಇರುವೆ. ಹೌದು ಕಂದ, ಸರಿಯಾದಂತ ಸಮರ್ಪಕವಾದಂತ ಉತ್ತರವನ್ನು ಕೊಡುವುದಕ್ಕೆ ನನ್ನ ನಾಲಿಗೆ ತಡವರಿಸುತ್ತಾ ಇವೆ. ಮಗನೇ, ತಾಯೇ ಕಂದ, ಇಂತಹ ದಯನೀಯ ಸ್ಥಿತಿಯಲ್ಲಿ ತಾವಿದ್ದರೂ ಕೂಡ ಅಯೋಧ್ಯೆಯ ಮೇಲೆ ಪುರ ಜನರವರ ಮೇಲೆ ಅಲ್ಲ, ನನ್ನ ಅಣ್ಣನ ಬಗ್ಗೆ ಮಾತೆಯಂದಿರ ಬಗ್ಗೆ ಅದೆಷ್ಟು ಮಮತೆ ತಾಯಿ, ಅದೆಷ್ಟು ಪ್ರೀತಿ ವಾತ್ಸಲ್ಯ ತಾಯಿ ನಮಗೆ. ಏನು ಅಂತ ಹೇಳಲಿ ಅಮ್ಮ. ಕೆಟ್ಟ ಗಳಿಗೆಯಲ್ಲಿ ನಿಮ್ಮನ್ನು ಅಗಲಿರುವಂತಹ ಶ್ರೀರಾಮಚಂದ್ರಮ ಕಾಟಾಚಾರಕ್ಕಾಗಿ ಕಾರ್ಯಕ್ಷೇತ್ರದಲ್ಲಿದ್ದಾರೆ ಹೊರತು ಅವರ ಮುಖದಲ್ಲಿ ಮಂದಹಾಸವಿಲ್ಲ ತಾಯಿ, ನಗುವಿಲ್ಲ. ತಿರಚಗೆ ಅನ್ನ ಆಹಾರವನ್ನು ಸೇವಿಸುವುದಿಲ್ಲ. ಯಾಂತ್ರಿಕವಾಗಿ ನಡೆದಾಡುತ್ತಾ ಇದ್ದ ನನ್ನ ತಾಯಂದಿರು ಮನೆಯಲ್ಲಿರುವಂತಹ ನನ್ನ ದೀಪವನ್ನೇ ಕಳೆದುಕೊಂಡಿರುವಂತಹ ಹತಭಾಗ್ಯರು ನಾವು. ಮಗಳು ಸಮಾನವಾಗಿರುವಂತಹ ಸೊತೆಯನ್ನು ಆಗಲಿ ಹೇಗೆ ಬದುಕಲಿ ಎಂಬುದಾಗಿ ಒಳ ಮನೆಯಲ್ಲಿ ಸೇರಿ ಕಣ್ಣೀರನ್ನು ಸುರಿಸುತ್ತಾಯಿ. ಇನ್ನೊಬ್ಬ ಅಣ್ಣ ಲಕ್ಷ್ಮಣ ಕಟಕರು ಕೂಡ ಮಾಡುವುದಕ್ಕೆ ಹೇಸುವಂತಹ ಹೇಯ ಕಾರ್ಯ. ನನ್ನ ಮಾತೆ ಆಗಿರುವಂತಹ ಸೀತಾ ದೇವಿಯನ್ನು ಕಾಡಿನಲ್ಲಿ ಬಿಟ್ಟು ಬಂದಿರುವಂತಹ ಪಾತಕಿ ನಾನು ದುಷ್ಟ ಎಂಬುದಾಗಿ ಜಟ ಮಕ್ಕಳ ದಾರಿಯಾಗಿ ಅಲ್ಲಿ ಏಕಾಂತದಲ್ಲಿ ಸೀತಾ ಸೀತಾ ಎಂಬುದಾಗಿ ಹೇಳುತ್ತಾ ಇದ್ದ. ಇನ್ನೊಬ್ಬ ಅಣ್ಣ ಭರತ ಶ್ರೀಪಾದುಗೆಯ ಸೇವಾ ಕೈಂಕರ್ಯದಿಂದ ಕೈಗೊಂಡಿರುವಂತಹ ಪುಣ್ಯದ ಫಲದಿಂದಲಾದರೂ ನನ್ನಮ್ಮನನ್ನು ಉಳಿಸಿಕೊಳ್ಳುವುದಕ್ಕೆ ನನಗೆ ಕಷ್ಟ ಸಾಧ್ಯವಾಯಿತಲ್ಲ, ಆಗಲಿಲ್ಲವಲ್ಲ ಎಂಬುದಾಗಿ ನಂದಿ ಗ್ರಾಮದಲ್ಲಿಯೇ ವಾಸ್ತವ್ಯ ಬಂದುಗೂಡಿದ್ದಾರೆ ತಾಯಿ. ನಾನು ತಾಯಿಯನ್ನು ಕಳೆದುಕೊಂಡಿರುವಂತಹ ತಾಯಿಯಂತಾಗಿದ್ದೆ. ಅಮ್ಮ, ಪುರದಲ್ಲಿ ಎಷ್ಟು ಸಿರಿ ಸಂಪತ್ತಿದ್ದರೂ ಕೂಡ ಮನಸ್ಸಿಗೆ ಸಂತೋಷವಿಲ್ಲ ಅಂತಾದ್ರೆ ಪ್ರಯೋಜನ ಇದೆ ಇಲ್ಲ ಮಗನೇ. ಅಮ್ಮ, ಪ್ರಪಂಚದಲ್ಲಿ ಬೆಳಕನ್ನೇ ಕೊಡಬಹುದಾದಂತಹ ಸೂರ್ಯ ದೇವನಿಗೆ ಕಿರಣ ಇಲ್ಲ ಅಂತಾದರೆ ಸೂರ್ಯ ದೇವನಿಗೆ ಅಸ್ತಿತ್ವವಿದೆ ಇಲ್ಲ ಕಂದ. ಸ್ವಚ್ಛ ಶರೀರದಲ್ಲಿ ಶ್ವಾಸ ಇಲ್ಲ ಅಂತಾದರೆ ಜಡ ಡಿಂಬಕ್ಕೆ ಅಸ್ತಿತ್ವವಿದೆ ಅಮ್ಮ. ಇಲ್ಲ ಮಗನೇ, ಕಿರಣ ಇಲ್ಲದೆ ಇರುವಂತಹ ಸೂರ್ಯನಂತೆ, ಹರಣ ಇಲ್ಲದೆ ಇರುವಂತಹ ಕಾಯದಂತೆ ಇಂದು ಅಯೋಧ್ಯೆ ಮೌನವಾಗಿದೆ, ಸ್ಮಶಾನದಂತೆ ಕಂಗೊಳಿಸುತ್ತಾ ಇವೆ ಅಮ್ಮ. ಪ್ರಜೆಗಳಲ್ಲಿ ಯಾವುದೇ ಮಂದಹಾಸವಿಲ್ಲ, ಪ್ರೀತಿ ಇಲ್ಲ, ನಗುವಿಲ್ಲವಮ್ಮ. ಗೋವುಗಳ ಕಣ್ಣೀರಲ್ಲಿಯೂ ನೀರು ಸುರಿಸುತ್ತಾರೆ. ಅಂಬ ಅಂಬ ಎಂಬುದಾಗಿ ಅರಚುತ್ತಾರೆ. ತಾಯೇ, ಏನು ಮಗನೇ, ಏನಿದ್ದರು ಏನಿದ್ದರೇನು ಪ್ರಯೋಜನವಮ್ಮ. ನೀನಿಲ್ಲದೆ ಇರುವಂತ ಅಯೋಧ್ಯೆ ಇದ್ದು ಬರಿದಾಗಿ ಹೋಗಿದೆ, ಸ್ಮಶಾನವಾಗಿ ಹೋಗಿದೆ. ಈಗ ನಾನು ಅಡುವುದರಲ್ಲಿ ಅರ್ಥವಿಲ್ಲ ತಾಯಿ. ಸಂತೋಷವಾಯಿತು. ಯಾವುದೋ ಯಾರೋ ಮಾಡಿರುವಂತಹ ಪುಣ್ಯದ ಫಲದಿಂದಲಾಗಿ ಇಲ್ಲಿಗೆ ಬಂದೆ, ನಿಮ್ಮನ್ನು ನೋಡಿದೆ ತಾಯಿ. ಸುಮ್ಮನಿರುವುದಿಲ್ಲ ಅಮ್ಮ. ನನ್ನ ಜೊತೆಯಲ್ಲಿ ನೀವು ಬರ್ತೀರಿ ಅಂತಾದ್ರೆ ಬರ್ಬೇಕಮ್ಮ. ಆ ಅಯೋಧ್ಯೆಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ ನಾನು. ಬನ್ನಿ ತಾಯಿ, ಬನ್ನಿ. ಬೇಡ ಮಗನೇ, ಬೇಡ. ಮುಂದಾದರಿಗನು ನಿನ್ನ
ಮಗನೇ ತರಡೆ, ಯಾವ ಕಾರಣಕ್ಕೂ ನಾ ಬರಲಾರೆ. ಇಲ್ಲಿ ನಡೆದಿರುವಂತಹ ವಿಚಾರ, ನಾ ಇಲ್ಲಿರುವಂತಹ ವಿಚಾರವನ್ನು ಯಾವ ಕಾರಣಕ್ಕೂ ನೀ ಪ್ರಭು ಶ್ರೀರಾಮಚಂದ್ರನಲ್ಲಿ ಹೇಳಕೂಡದು ಮಗನೇ, ಹೇಳಕೂಡದು. ನಾನು ಹೋಗಿ ಹೇಳುತ್ತೇನೆ ಅಣ್ಣನಲ್ಲಿ. ಒಂದು ವೇಳೆ ಹೇಳಿದರೆ ಇದು ನನ್ನ ಮೇಲೆ ಆಣೆ ಇದೆ ಮಗನೇ, ಹೇಳದಿರು ಹೇಳದಿರು. ಮಕ್ಕಳ ಭವಿಷ್ಯತ್ತಿಗಾಗಿ ತಾಯಿಯಾದವಳು ಆಣೆ ಹಾಕಿದ್ರೆ ಪ್ರಮಾಣ ಮಾಡಿದ್ರೆ ತೊಡದಲ್ಲ. ನಾನು ಹೋಗಿ ಹೇಳುವುದು ನೀ ಹೇಳುವೆಯಾ? ಇದು ಈಗ ತಾನೇ ಜನಿಸಿದಂತಹ 7 ಶಿಶುಗಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಹೇಳದಿರು ಮಗನೇ, ಹೇಳದಿರು. ಆ ಶಿಶುಗಳು ಈಗ ತಾನೇ ಹುಟ್ಟಿಕೊಂಡವರು. ಅವರ ಉತ್ಕರ್ಷಕ್ಕಾಗಿ ನಾನು ಹೇಳಿದರೆ ನನಗೆ ಯಾವ ದೋಷವೂ ಬರುವುದಕ್ಕಿಲ್ವಮ್ಮ, ಹೇಳುತ್ತೇನೆ. ಹೇಳುವೆಯೋ? ನೀ ಹೇಳುವೆಯಾ? ಪ್ರಭು ಶ್ರೀರಾಮಚಂದ್ರನ ಮೇಲೆ ಆಣೆ ಇದೆ, ಹೇಳದಿರು ಮಗನೇ, ಹೇಳದಿರು. ಅಮ್ಮ, ಹಗ್ಗ ಇಲ್ಲದೆ ಬಂಧಿಸಿ ಬಿಟ್ಟಿರ ತಾಯಿ. ಯಾರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳಿಯುವುದಕ್ಕೆ ನಾನ್ಯಾರು? ಇಲ್ಲ ತಾಯೇ, ಹೇಳುವುದಿಲ್ಲ. ನೀ ಯಾಕೆ ಇಲ್ಲಿಗೆ ಬಂದೆ ಮಗನೇ? ಸ್ವಾಮಿ, ಶತ್ರುಘ್ನ, ಅಮ್ಮ ನೀವು ಒಳಗಿರ. ಶತ್ರುಘ್ನ, ತಾಯಿಯಲ್ಲಿ ಸ್ವಲ್ಪ ಮಾತಾಡಿದ್ದೆ ನಾನು. ತಾಯಿ ಮಗನ ಸಂಭಾಷಣೆ ಒಳ್ಳೆಯದಾಗಿ. ಸೂರ್ಯಕಲರ ಮೇಲ್ಮೈ ಹಾಗೆ ಅಣ್ಣನ ಹೆಂಡತಿ ಅತ್ತಿಗೆ ಇದ್ರೆ ತಾಯಿಗೆ ಸಮಾನ ಅಂತ ಕಂಡು ನಡೆಯುತ್ತೆ. ನೋಡುತ್ತಿರುವ ಹಾಗೆ ಬೆಳಗಾಯಿತಲ್ಲ. ರಾಕ್ಷಸ ವಧೆಗೆ ನೀನು ಹೊರಡಬೇಕಂತ ಸಂದರ್ಭ. ನಿನಗೆ ಮೊದಲಾದ ಎಚ್ಚರಿಕೆಯನ್ನು ಕೊಡುತ್ತೇನೆ. ಬರೇ ಬ್ರಾಹ್ಮಣರ ದೂರಷ್ಟೇ ಕಾರಣವಲ್ಲ, ನಿಮ್ಮ ಕುಲಜನಾದಂತಹ ಮಾಂದಾತರನ್ನು ಕೊಂದಂತಹ ದುಷ್ಟನು ಅವನಾಗಿದ್ದಾನೆ. ಆತುರಗಾರನಾಗಬೇಡ. ಶಿವದತ್ತವಾದಂತಹ ವಿಶೇಷವಾದಂತಹ ತ್ರಿಶೂಲ ಆಯುಧವು ಅವನ ಕೈಯಲ್ಲಿದೆ. ಅದು ಇಲ್ಲದ ಸಂದರ್ಭ ಅಥವಾ ಕಣವಿಲ್ಲದ ಸಂದರ್ಭ, ಅದನ್ನು ಮೊದಲು ಪಡೆದುಕೋ. ಮತ್ತೆ ಕಣವಧೆಯನ್ನು ಮಾಡಿ ಎತ್ತ ಗಮನವೋ ಶುಭಾಶೀರ್ವಾದ.